सद्भिर्वैराग्यभक्तिश्रुतिमतिनियतध्यानजज्ञानयोगात् गम्यं वन्दे मुकुन्दाभिदममलमलं ब्रह्मवेदान्तवेद्यं नमस्ते प्राणेश प्रणतविभवाय वरिमगाः नमस्वामिन् रामः प्रियतमः हनूमन् गुरुगुणा नमस्तुभ्यं भीमप्रबलतमकृष्णेष्टभगवन् नमः श्रीमन्मध्वप्रदिशसुदृशन्नो जय जय तपो विद्या विरक्त्यादि सद्गुणो घाकरानहं वादिराजगुरून् वन्दे हयग्रीवदयाश्रयान् मूकोऽपि यत्प्रसादेन मुकुन्दशयनायते राजराजायते रिक्तो राघवेन्द्रं तमाश्रयेत् वादे विजयशीलाय वरदाय वदार्थिनां वदान्यजनसिंहाय वरदेन्द्राय ते नमः सुषमीन्द्रकराब्जोत्थं राघवेन्द्रगुरुप्रियं सुयतीन्द्रगुरुं वन्दे मूलरामार्चनेरतं तपस्वाध्यायशुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनं श्रीगुरुभ्यो नमः हरिः ओम् वन्दे वन्द्यं विधिभवमहेन्द्रादिवृन्दारकेन्द्रैः व्यक्तं व्याप्तं स्वगुणगणतो देशतः कालतश्च भूतावद्यं सुखचितिमयैर्मङ्गलैर्युक्तमङ्गैः सानाच्यन्नो विददधिकं ब्रह्मनारायणाख्यं श्रीगुरुभ्यो नमः हरिः ओम् ಸಂಗ್ರಹ ರಾಮಾಯಣದ ಅಯೋಧ್ಯಾಕಾಂಡದ 5ನೇ ಸರ್ಗದಲ್ಲಿ ನಾರಾಯಣ ಪಂಡಿತಾಚಾರ್ಯರು ರಾಮಾಯಣದ ಅನೇಕ ವಿಷಯಗಳನ್ನು ಸಂಗ್ರಹಿಸಿ ನಮಗೆ ರಾಮನ ಸ್ವರೂಪ ಪಾತ್ರವನ್ನು ತಿಳಿಸಿಕೊಡ್ತಾರೆ. ರಾಮನಿಗೆ ಆ ಕೈಕೇಯಿ ಹೇಳಿರ್ತಕ್ಕಂತಹ ಮಾತಿಗೆ ಅನುಗುಣವಾಗಿ ತಾನು ಕಾಡಿಗೆ ಹೋಗಲಿಕ್ಕೆ ತಾನು ಸಿದ್ಧನಾಗಿರ್ತಕ್ಕಂತಹ ರಾಮ ತನ್ನ ತಾಯಿ ಹತ್ರ ತಾನು ಬರ್ತಾನೆ. ಕೌಸಲ್ಯ ಹತ್ರ ಬಂದು ಕೌಸಲ್ಯಗೆ ಅಪ್ರಿಯವಾಗಿರ್ತಕ್ಕಂತಹ ಮಾತನ್ನು ತಿಳಿಸಿಕೊಡ್ತಾನೆ. ತಾಯಿ, ನೀನು ಅನ್ಕೊಂಡ ಹಾಗೆ ರಾಜ್ಯದಲ್ಲಿ ಪಟ್ಟಾಭಿಷಿಕ್ತನಾಗಿರ್ತಕ್ಕಂತಹ ನನಗೆ ಇವತ್ತು ಕಾಡಿಗೆ ಹೋಗುವಂತಹ ಒಂದು ಅವಕಾಶ ಒದಗಿದೆ. ಕೇವಲ ತಂದೆ ಮೇಲಿನ ಪ್ರೀತಿಯಿಂದ ತಂದೆ ಕೊಟ್ಟಿರ್ತಕ್ಕಂತಹ ಮಾತಿಗೆ ಅನುಗುಣವಾಗಿ ನಾನು ಕಾಡಿಗೆ ಹೋಗಲಿಕ್ಕೆ ನಾನು ಸಿದ್ಧನಿದ್ದೇನೆ. ಆದ್ದರಿಂದಾಗಿ ನಿನ್ನ ಅನುಗ್ರಹವೂ ಕೂಡ ನನಗೆ ಬೇಕು ಅಂತ ಕೇಳಿಕೊಂಡಾಗ ತಾಯಿಯಾಗಿರ್ತಕ್ಕಂತಹ ಕೌಸಲ್ಯೆ ಸಾಕಷ್ಟು ವಿಧವಾಗಿ ತಾನು ಒಪ್ಪಿಸ್ಲಿಕ್ಕೆ ನೋಡ್ತಾಳೆ. ಏನೇ ಕಾರಣಕ್ಕೂ ಕೂಡ ಕಾಡಿಗೆ ಹೋಗಲಿಕ್ಕೆ ಇಲ್ಲ. ಯಾಕೆ ಅಂದರೆ ನಿನ್ನ ಪಡೆದದ್ದೇ ನಾನು ಭಾರಿ ಪ್ರಯಾಸದಿಂದ. ಮದುವೆ ಆದ ಕೂಡಲೇ ದಶರಥ ರಾಜನಿಗೆ ಸಂತತಿ ಇರಲಿಲ್ಲ. ಸುಮಾರು ವರ್ಷಗಳ ನಂತರ ಆ ಅಶ್ವಮೇಧ ಯಾಗ, ಅದೇ ವಿಧವಾಗಿ ಪುತ್ರಕಾಮೇಷ್ಟಿ ಯಾಗ, ಈ 2 ಯಾಗಗಳನ್ನು ಮಾಡಿದ ನಂತರವೇ ದಶರಥ ರಾಜನಿಗೆ ರಾಮ ಮಗನಾಗಿ ತಾನು ಹುಟ್ಟುತ್ತಾನೆ. ಆದ್ದರಿಂದ ಕೌಸಲ್ಯ ಹೇಳ್ತಾಳೆ, ಸಾಕಷ್ಟು ದಿನ ಪ್ರಯಾಸ ಪಟ್ಟು ನಾನು ನಿನ್ನನ್ನು ಪಡೆದಿದ್ದೇನೆ. ಹೇಗೆ ಅಂದರೆ, ಒಂದು ಚಾತಕ ಪಕ್ಷಿ, ಒಂದು ಪಕ್ಷಿ, ಅದು ಮಳೆ ಬರುವ ಹನಿಯನ್ನೇ ತಾನು ಕಾಯ್ತಾ ಇರುತ್ತೆ. ಯಾವ ನೀರು ಬೇಕು ಆ ನೀರು ಕುಡಿಯೋದಿಲ್ಲ. ಮಳೆ ಬೀಳುವಾಗ ಮೊದಲನೇ ಹನಿ ಏನು ಬರುತ್ತೆ, ಆ ನೀರನ್ನೇ ತಾನು ಕುಡಿದು ಆನಂದವನ್ನು ಪಡುತ್ತೆ. ಆ ಮಳೆಗೋಸ್ಕರವೇ ಚಾತಕ ಪಕ್ಷಿ ಕಾಯ್ತಾ ಇರುತ್ತೆ. ಹೇಗೋ ಸಂತತಿಗೋಸ್ಕರವೇ ನಾನು ಕಾಯ್ತಾ ನಿನಗೋಸ್ಕರ ನಾನು ಭಾರಿ ಪ್ರಯಾಸವನ್ನು ಪಟ್ಟಿದ್ದೇನೆ. ಆದ್ದರಿಂದಾಗಿ ಇಷ್ಟೊಂದು ಪ್ರಯಾಸದಿಂದ ಹುಟ್ಟಿರ್ತಕ್ಕಂತಹ ನಿನ್ನನ್ನು ಕಾಡಿಗೆ ಕಳಿಸ್ಲಿಕ್ಕೆ ನನಗೆ ಇಷ್ಟ ಇಲ್ಲ ಅಂತ ಹೇಳಿ ಕೌಸಲ್ಯೆ ಸಾಕಷ್ಟು ವಿಧವಾಗಿ ತಾನು ಹೇಳ್ತಾಳೆ. ಎಷ್ಟು ಹೇಳಿದರೂ ಕೂಡ ರಾಮ ತಾನು ಕೇಳೋದಿಲ್ಲ. ಯಾಕೆ ಅಂದರೆ ಅವನಿಗೆ ರಾಮನಿಗೆ ರಾಜ್ಯದಲ್ಲಿ ಸುಖವಾಗಿರಬೇಕೆನ್ನುವಂತಹ ಅಪೇಕ್ಷೆ ಇಟ್ಕೊಂಡು ತಾನು ಅವತಾರ ಮಾಡಿಲ್ಲ. ರಾಮ ಅವತಾರ ಮಾಡಿದ್ದೇ ಶತ್ರುಗಳಾಗಿರ್ತಕ್ಕಂತಹ ದೈತ್ಯರನ್ನು ಸಂಹಾರ ಮಾಡೋದಕ್ಕೋಸ್ಕರ. ಅವನು ನಾಡಿನಲ್ಲಿ ಇದ್ದು ಬಿಟ್ಟರೆ ಆ ಎಲ್ಲ ದೈತ್ಯರು ಅಲ್ಲೇ ಉಳ್ಕೊಂಡು ಬಿಡ್ತಾರೆ. ಆದ್ದರಿಂದ ರಾಮ ತಾನೇ ಹೋಗಿ ಸಂಹಾರ ಮಾಡಬೇಕು. ಆ ಕಾರಣದಿಂದ ರಾಮ ವನವಾಸಕ್ಕಾಗಿ ತಾನು ಒಪ್ಪಿಕೊಂಡ. ಅನಂತರ ಲಕ್ಷ್ಮಣ ತಾನು ಕೋಪಿಷ್ಠನಾಗ್ತಾನೆ. ನಿನ್ನ ಈ ಕಾರಣಕ್ಕೆ ವನವಾಸಕ್ಕೆ ಕಾರಣೀಭೂತರಾದವರನ್ನ ಪ್ರಾಣಾಂತವಾಗಿ ನಾನು ಉಳಿಸುವುದಿಲ್ಲ ಅಂತೇಳಿ ಖಡ್ಗವನ್ನೇ ತೆಗೆದು ತಾನು ಹೋದಾಗ ರಾಮ ಲಕ್ಷ್ಮಣನನ್ನು ತಡೀತಾನಂತೆ. ಹಾಗೆಲ್ಲ ಮಾಡ್ಲಿಕ್ಕೆ ಹೋಗಬಾರದು. ಯಾಕೆ ಅಂದರೆ ದೇವತೆಗಳಾಗಿರ್ತಕ್ಕಂತಹ ನಮಗೆ ಕಾಡು ಒಂದೇ, ನಾಡು ಒಂದೇ. ನಾವು ಎಲ್ಲಿ ಬೇಕಾದರೂ ಕೂಡ ಸುಖವಾಗಿರಲಿಕ್ಕೆ ಸಾಧ್ಯ ಇದೆ. ಆದ್ದರಿಂದಾಗಿ ಹಾಗೆಲ್ಲ ಆಕ್ರೋಶಕ್ಕೆ ತುತ್ತಾಗಬೇಡ ಅಂತ ಹೇಳಿ ಲಕ್ಷ್ಮಣನನ್ನು ರಾಮ ಸಮಾಧಾನಗೊಳಿಸ್ತಾನೆ. ಆಗ ಲಕ್ಷ್ಮಣ
ತಾನು ಹೇಳ್ತಾನೆ. ಏನು ಅಂದರೆ ಲಕ್ಷ್ಮಣ ತಾನು ನಿಂತ್ಕೊಂಡು ತಾನು ಮಾತನಾಡ್ತಾನೆ. ನಾಥತೆ ಯತ್ರ ಯತ್ರ ಸ್ಯಾತ್ ತತ್ರ ತ್ವಾಂ ಅನುಜಾಮ್ಯಹಂ ತತ್ಸೇವಾಮೇ ವರಾಮುಕ್ತೇಃ ಕಿಮುತೇತರ ಸಂವಾದಃ. ಲಕ್ಷ್ಮಣ ತಾನು ಹೇಳ್ತಾನೆ, ನಾದತೆ ಯತ್ರ ಯತ್ರ ಸ್ಯಾತ್, ಸ್ವಾಮಿಯಾಗಿರ್ತಕ್ಕಂತಹ ಜಗದೊಡೆಯನಾಗಿರ್ತಕ್ಕಂತಹ ನೀನು ಭೂಲೋಕದಲ್ಲಿ ಹುಟ್ಟಿಬಿಟ್ಟು ಅವತಾರ ಮಾಡಿ ಎಲ್ಲೆಲ್ಲಿ ನೀನು ಸಂಚಾರ ಮಾಡ್ತಾ ಹೋಗ್ತೀಯೋ ತತ್ರ ತ್ವಾಂ ಅನುಯಾಮ್ಯಹಂ, ಅಲ್ಲಿ ನಿನ್ನನ್ನು ಅನುಸರಿಸಿಕೊಂಡು ನಾನು ಬಂದೇ ಬರ್ತೇನೆ. ಆದ್ದರಿಂದ ಅಯೋಧ್ಯೆಯಲ್ಲಿದ್ದರೆ ಅಯೋಧ್ಯೆಯಲ್ಲೇ ನಿನ್ನ ಸೇವೆ ಮಾಡಲಿಕ್ಕೆ ನಾನು ಸಿದ್ಧನಿದ್ದೇನೆ. ಇಷ್ಟು ದಿವಸವೂ ಕೂಡ ಸೇವೆ ಮಾಡ್ತಾನೇ ಇದ್ದೇನೆ. ಆದರೆ ಇವತ್ತಿನ ದಿವಸ ಕಾಡಿಗೆ ಹೋಗ್ತೇನೆ ಅಂತ ನಿಂತರೆ ನಾನು ಕೂಡ ನಿನ್ನ ಜೊತೆಗೆ ಕಾಡಿಗೆ ಬರ್ತೇನೆ. ತತ್ಸೇವಾಮೇ ವರಾಮುಕ್ತೇಃ ಕಿಮುತೇತರ ಸಂಪದಃ. ಲಕ್ಷ್ಮಣ ತಾನು ಹೇಳ್ತಾನೆ, ತತ್ಸೇವಾಮೇ ವರಾಮುಕ್ತೇಃ, ನಿನ್ನ ಸೇವೆನೇ ದೊಡ್ಡದಾದ ಸೌಭಾಗ್ಯ. ಎಷ್ಟು ದೊಡ್ಡ ಸೌಭಾಗ್ಯ ಅಂತಂದರೆ ವರಾಮುಕ್ತೇಃ, ಮುಕ್ತಿಗಿಂತಲೂ ಅಧಿಕವಾಗಿರ್ತಕ್ಕಂತಹ ಆನಂದ ಭಗವಂತ ತನ್ನ ಸೇವೆಯಲ್ಲಿ ತಾನಿಟ್ಟಿದ್ದಾನಂತೆ. ಆದ್ದರಿಂದ ಮುಕ್ತಿಯಲ್ಲಿ ಹೋದರೆ ಕೇವಲ ಆನಂದ ಇರುತ್ತೆ ಬಿಟ್ಟರೆ ಅಲ್ಲಿ ಭಗವಂತನ ಸೇವೆ ಮಾಡುವಂತಹ ಜ್ಞಾನ ನಮಗೆ ಬೇಕು. ಆದರೆ ಭಗವಂತನ ಸೇವೆಯಲ್ಲಿರ್ತಕ್ಕಂತಹ ಆನಂದ ಮುಕ್ತಿಗಿಂತಲೂ ಮಿಗಿಲಾಗಿರ್ತಕ್ಕಂಥದ್ದು. ಆದ್ದರಿಂದಾಗಿ ತತ್ಸೇವಾಮೇ ವರಾಮುಕ್ತೇಃ, ಮುಕ್ತಿಗಿಂತಲೂ ಅಧಿಕವಾಗಿರ್ತಕ್ಕಂತಹ ಆನಂದವನ್ನು ಕೊಡುವಂತಹ ನಿನ್ನ ಸೇವೆ ಎಲ್ಲೇ ಇದ್ರೂ ಕೂಡ ನಾನು ಬಂದು ಮಾಡುವಂಥವನಾಗ್ತೇನೆ. ಕಿಮುತೇತರ ಸಂಪದಃ, ಇಂತಹ ನಿನ್ನ ಸೇವೆ ಬಿಟ್ಟರೆ ಉಳಿದ ಸಂಪತ್ತನ್ನು ತಗೊಂಡೇನು ಮಾಡಲಿಕ್ಕೆ ಸಾಧ್ಯ ಇದೆ? ಆದ್ದರಿಂದ ರಾಜ್ಯದಲ್ಲಿ ಸುಖವನ್ನು ನಾನು ಪರಿತ್ಯಾಗ ಮಾಡ್ತೇನೆ. ನಿನ್ನ ಸೇವೆನೇ ಉತ್ತಮವಾಗಿರ್ತಕ್ಕಂತಹ ಸಂತೋಷ, ನೆಮ್ಮದಿ ಅನ್ನುವಂತಹ ಭಾವನೆಯಿಂದ ನೀ ಎಲ್ಲಿಗೆ ಹೋದರೂ ಕೂಡ ನಾನು ನಿನ್ನ ಜೊತೆಗೆ ನಾನು ಬರ್ತೇನೆ ಅಂಥೇಳಿ ಲಕ್ಷ್ಮಣ ತಾನು ಹಠ ಮಾಡಿ ತಾನು ನಿಂದಿರ್ತಾನೆ. ಯದಿ ಯಸ್ಯಾ ಮಾಂ ತ್ಯಕ್ತ್ವಾ ಕರುಣಾಕರ ಮಾನಸದಃ ಕ್ಷುದ್ರಂ ದೇವ ಇಮಂ ತ್ಯಕ್ತ್ವಾ ಸೇವೆ ತ್ವಾಂ ಅನುಜನ್ಮನ. ಆ ಲಕ್ಷ್ಮಣ ತಾನು ಹೇಳ್ತಾನೆ, ನನ್ನನ್ನು ನೀನೇನಾದರೂ ಬಿಟ್ಟು ನೀನು ಒಬ್ಬನೇ ಕಾಡಿಗೆ ಹೋದೆ ಅಂತಂದರೆ ನಾನು ಈ ದೇಹವನ್ನು ಇಲ್ಲಿಗೆ ನಾಶ ಮಾಡಿಕೊಳ್ತೇನೆ. ನಾಶ ಮಾಡಿಕೊಂಡು ಇನ್ನೊಂದು ಜನ್ಮವನ್ನು ನಾನು ಪಡಿತೇನೆ. ಇನ್ನೊಂದು ದೇಹವನ್ನು ನಾನು ಹೊಂದಿ ಅಲ್ಲಿ ನಿನ್ನ ಸೇವೆಗೆ ನಾನು ಬರುವಂಥವನಾಗ್ತೇನೆ. ಈ ದೇಹಕ್ಕೆ ನಿನ್ನ ಅವಕಾಶ ಕೊಡದೆ ಹೋದರೂ ಕೂಡ, ನೀನು ಸೇವೆ ಮಾಡಲಿಕ್ಕೆ ಅವಕಾಶ ಕೊಡದೆ ಹೋದರೂ ಕೂಡ ಜನ್ಮಾಂತರವನ್ನು ನಾನು ಹೊಂದಿ ಆ ಶರೀರದಿಂದ ನಿನ್ನ ಸೇವೆಗೆ ಕಾಡಿಗೆ ನಾನು ಬಂದು ಸೇರಿಕೊಳ್ಳುವಂಥವನಾಗ್ತೇನೆ. ಆದ್ದರಿಂದ ಈ ನಿನ್ನ ಸೇವೆನೇ ಉತ್ತಮವಾಗಿರ್ತಕ್ಕಂಥದ್ದು. ಆದ್ದರಿಂದ ನಿನ್ನ ಜೊತೆಗೆ ನಾನು ಬರುವಂಥವನಾಗ್ತೇನೆ ಅಂತೇಳಿ ಪರಿಪರಿಯಾಗಿ ಲಕ್ಷ್ಮಣ ರಾಮನ ಮುಂದೆ ತಾನು ಕೇಳಿಕೊಂಡಾಗ ಇತಿ ಭಾಗವತಾಗ್ರಣ್ಯ ಭಗವಾನ್ ಶತ್ರುತಾಂ ವಚಃ ತಸ್ಮಿನ್ ತವೇಕ್ಷತೆ ಬಾಡಂ ಇತ್ಯಾಗಮ್ಯಾತ್ ವಚಮಿತಿ. ಆ ಭಗವಂತನಿಗೆ ಇಷ್ಟೆಲ್ಲ ಕೇಳ್ಕೊಳ್ತಾ ಇರುವಾಗ ಇತಿ ಭಾಗವತಾಗ್ರಣ್ಯ, ಸಂಗ್ರಹ ರಾಮಾಯಣದಲ್ಲಿ ನಾರಾಯಣ ಪಂಡಿತರು ತಿಳಿಸಿಕೊಡ್ತಾರೆ. ಲಕ್ಷ್ಮಣ ಇಷ್ಟೆಲ್ಲ ಮಾತನಾಡಿದಾಗ ಆ ಮಾತನ್ನು ಕೇಳಿ ಭಾಗವತಾಗ್ರಣ್ಯ, ಭಾಗವತ ಪ್ರತಿಪಾದಕನಾಗಿರ್ತಕ್ಕಂಥವರು ಭಗವಂತ, ಅದೇ ವಿಧವಾಗಿ ಉಪಸಾಧಕರಾಗಿರ್ತಕ್ಕಂಥವರು ಈ ಶೇಷದೇವರು. ಅಂತಹ ಭಾಗವತವನ್ನೇ ಕರಗತ ಮಾಡಿಕೊಂಡು ಭಗವಂತನ ಒಂದು ಸೇವೆ ಬಿಟ್ಟರೆ ಅಧಿಕವಾಗಿರ್ತಕ್ಕಂತಹ ಸಂತೋಷ ಭೂಮಿಯ ಮೇಲೆ ಇನ್ನೊಂದು ಇಲ್ಲ ಅಂತ ತಿಳ್ಕೊಂಡಿರ್ತಕ್ಕಂತಹ ಶೇಷದೇವರು ತಾವು ಆ ಪರಮಾತ್ಮನ ಸೇವೆಗೋಸ್ಕರ ಇಷ್ಟೆಲ್ಲ ಪ್ರಯಾಸಪಟ್ಟು ರಾಮನ ಮುಂದೆ ಮಾತನಾಡಿದಾಗ ಸಸ್ಮಿತಂ ತಮವೇಕ್ಷೇಭ್ಯ, ಆ ರಾಮ ಲಕ್ಷ್ಮಣ ಮುಖವನ್ನು ನೋಡ್ತಾ ಸ್ವಲ್ಪ ಮಂದಹಾಸವನ್ನು ಬೀರಿ ಬಾಢಮಿತ್ಯಾಗಮಿಷ್ಯತಿ, ಬಾಢಂ ಆಯಿತು ಬಾ ನನ್ನ ಜೊತೆಗೆ ಅಂತ ಹೇಳಿ ಲಕ್ಷ್ಮಣನಿಗೆ ರಾಮದೇವರು ಏನು ಮಾಡ್ತಾರೆ, ಮಾತನ್ನು ಕೊಡ್ತಾರೆ. ಈ ರೀತಿಯಾಗಿ ಕೌಸಲ್ಯ ಮುಂದೆ ಸಾಕಷ್ಟು ವಿಧವಾಗಿ ಪ್ರಯಾಸವನ್ನು ಪಟ್ಟು ಕೌಸಲ್ಯನ ಒಪ್ಪಿಸಿ ಲಕ್ಷ್ಮಣನಿಗೂ ಒಪ್ಪಿಸ್ತಾನೆ. ಆದರೆ ಲಕ್ಷ್ಮಣ ಏನೇ ಕೇಳಿದ್ರೂ ಕೂಡ ಆಗೋದಿಲ್ಲ, ನಿನ್ನ ಜೊತೆಗೆ ಬರ್ತೇನೆ ಅಂತ ಹೇಳಿದಾಗ ಲಕ್ಷ್ಮಣನಿಗೆ ಬರುವಂತೆ ಅನುಜ್ಞೆ ಮಾಡ್ತಾನೆ. ಅನುಜ್ಞೆ ಮಾಡಿದಾಗ ಮತ್ತೆ ಕೌಸಲ್ಯೆ ತಾನು ಮಾತನಾಡಲಿಕ್ಕೆ ಪ್ರಾರಂಭ ಮಾಡ್ತಾಳೆ. ಏನು ಅಂತಂದರೆ ಅವಿಲಂಬಸ್ಯ ಕಾರ್ಯಕಾರ್ಯ ಮಜಾನತಃ ಕಾರ್ಯಮಾರ್ಯ ಪ್ರವೃತ್ತಸ್ಯ ನ ಕಾರ್ಯಂ ಬ್ರುವತೋ ವಚಃ. ಆ ಕೌಸಲ್ಯೆ ಮತ್ತೆ ತಾನು ಮಾತನಾಡ್ತಾಳಂತೆ, ರಾಮ ಮತ್ತೆ ಮತ್ತೆ ನಾನು ಕೇಳ್ಕೊಳ್ತೇನೆ, ಕಾಡಿಗೆ ನೀನು ಹೋಗಲಿಕ್ಕೆ ಇಲ್ಲ. ಯಾಕೆ ಅಂತಂದರೆ ಒಂದು ನಿಯಮ ಇದೆ. ಏನು ಅಂದರೆ ಒಬ್ಬ ವ್ಯಕ್ತಿ ತನ್ನ ಮಾತನ್ನು ಯಾವಾಗ ಕೇಳಬೇಕು ಯಾವಾಗ ಕೇಳಬಾರದು ಅದನ್ನು ನಾನು ನಿನಗೆ ತಿಳಿಸಿಕೊಡ್ತೇನೆ. ಏನದು ಅಂತಂದರೆ ಅವಿಲಪ್ತಸ್ಯ ಕಾರ್ಯಕಾರ್ಯ ಮಜಾನತಃ. ಯಾವ ವ್ಯಕ್ತಿ ಸ್ತ್ರೀಯಿಂದ ತಾನು ವಶನಾಗಿರ್ತಾನೆ, ಸ್ತ್ರೀ ವಶನಾಗಿರ್ತಕ್ಕಂತಹ ವ್ಯಕ್ತಿ ಕಾರ್ಯಕಾರ್ಯ ಇದನ್ನು ಮಾಡಬೇಕು ಇದನ್ನು ಮಾಡಬಾರದು ಎನ್ನುವಂತಹ ಕಾರ್ಯಕಾರ್ಯ ವಿವೇಚನೆ ಇಲ್ಲದೆ ಇರತಕ್ಕಂತಹ ವ್ಯಕ್ತಿ, ಅದೇ ವಿಧವಾಗಿ ಕಾಮದಲ್ಲಿ ಬಂಧಿತನಾಗಿರ್ತಕ್ಕಂತಹ ವ್ಯಕ್ತಿ,
ಅವನು ಗುರುಗಳೇ ಆಗಿದ್ರೂ ಕೂಡ ಅವರ ಮಾತನ್ನು ನಾವು ಉಲ್ಲಂಘನೆ ಮಾಡಬಹುದು. ಆದ್ದರಿಂದ ಸ್ತ್ರೀವಶನಾದವನು, ಕಾಮದಲ್ಲಿ ವಶನಾದವನು, ಕಾರ್ಯಾಕಾರ ವಿವೇಚನಾ ಶಕ್ತಿ ಇಲ್ಲದೆ ಇರತಕ್ಕಂತಹ ವ್ಯಕ್ತಿ ಅವನು ತಂದೆಯಾಗಿದ್ರೂ ಅವನ ಮಾತು ಉಲ್ಲಂಘನೆ ಮಾಡಬಹುದು, ಗುರು ಆದರೂ ಕೂಡ ಅವನ ಮಾತನ್ನು ಉಲ್ಲಂಘನೆ ಮಾಡಬಹುದು. ಆದ್ದರಿಂದ ಇವತ್ತಿನ ದಿವಸ ನಿನ್ನ ತಂದೆ ಆಗಿರ್ತಕ್ಕಂತಹ ದಶರಥ ಮಹಾರಾಜ ಸ್ತ್ರೀವಶನಾಗಿದ್ದಾನೆ. ಆ ಕೈಕೇಯಿಯ ವಶನಾಗಿ ಅವಳಿಗೆ ಮಾತನ್ನ ಕೊಟ್ಟಾಗಿದೆ. ಆದ್ದರಿಂದ ಸ್ತ್ರೀವಶನಾಗಿರ್ತಕ್ಕಂತಹ ವ್ಯಕ್ತಿಯ ಮಾತನ್ನ ಉಲ್ಲಂಘನೆ ಮಾಡಬಹುದು. ಅದು ಧರ್ಮಕ್ಕೆ ವಿರುದ್ಧವಾದದ್ದೇನೂ ಕೂಡ ಅಲ್ಲ. ಆದ್ದರಿಂದಾಗಿ ನಾನು ತಾಯಿಯಾಗಿ ನಿನಗೆ ಹೇಳ್ತಾ ಇದ್ದೇನೆ, ಸ್ತ್ರೀವಶನಾಗಿರ್ತಕ್ಕಂತಹ ನಿನ್ನ ತಂದೆಯ ಮಾತನ್ನು ಉಲ್ಲಂಘನೆ ಮಾಡು, ತಂದೆಗೆ ಹೋಗಿ ಸಮಾಧಾನ ಮಾಡು, ಏನೂ ಅಭ್ಯಂತರ ಇಲ್ಲ, ಕಾಡಿಗೆ ಮಾತ್ರ ಹೋಗಬೇಡ ಅಂಥೇಳಿ ತಾನು ಪರಿಪರಿಯಾಗಿ ಕೇಳಿಕೊಂಡಾಗ ಮಾತುರೇತ ಧ್ವಜ ಶ್ರುತ್ವ ಪ್ರೋವಾಚ ಪ್ರವಸನ್ ಪ್ರಭು ಪಿತುಶಾಂತಸ್ಯ ದಾಂತಸ್ಯ ಕಾರ್ಯೈವಾಗ್ನಾಂ ಗುರೋರಿತಿ. ಆಗ ರಾಮ ತಾನು ಹೇಳ್ತಾನೆ, ಸ್ತ್ರೀವಶನಾದವರು, ಆ ಕಾಮದಲ್ಲಿ ವಶನಾಗಿರ್ತಕ್ಕಂಥವರು, ಕಾರ್ಯಾಕಾರ ವಿವೇಚನ ಇಲ್ಲದೇ ಇರತಕ್ಕಂಥವರು ಇವರ ಮಾತನ್ನು ಉಲ್ಲಂಘನೆ ಮಾಡಬಹುದು ಎನ್ನುವಂತಹ ತತ್ವ ಅದು ನನಗೂ ಕೂಡ ಚೆನ್ನಾಗಿ ಗೊತ್ತಿದೆ, ಇಲ್ಲ ಅಂತ ಹೇಳಿಲ್ಲ. ಆದರೆ ತಂದೆ ಮಾತಿಗಿಂತಲೂ ಕೂಡ ನಾನು ಅವತಾರ ಮಾಡಿರ್ತಕ್ಕಂತಹ ಕಾರ್ಯವೇ ಉನ್ನತವಾದದ್ದು. ಆ ಕಾರ್ಯ ಸಿದ್ಧಿಯಾಗಬೇಕಂದ್ರೆ ನಾನು ಇವತ್ತಿನ ದಿವಸ ಕಾಡಿಗೆ ಹೋಗಲೇಬೇಕು. ಪಿತು ಶಾಂತಸ್ಯ ದಾಂತಸ್ಯ ಕಾರ್ಯೈವಾಜ್ಞಾ ಗುರೋರಿತಿ. ಅದರಿಂದಾಗಿ ತಂದೆ ಆಜ್ಞೆಯನ್ನ ತಪ್ಪದೆ ಮೀರುವಂತಹ ವಿಷಯದಲ್ಲಿ ಯಾವುದೇ ವಿಧವಾದ ಸಂದೇಹ ಇಲ್ಲ. ತಂದೆಯ ಮಾತನ್ನು ನಾನು ಅನುಕಂಪನೆ ಮಾಡಿಯೇ ಮಾಡ್ತೇನೆ, ತಂದೆಯ ಮಾತನ್ನು ನಾನು ನಡೆಸಿಕೊಳ್ತೇನೆ ಅಂತ ಹೇಳಿ ರಾಮ ಆ ಕೌಸಲ್ಯಗೆ ಸಮಾಧಾನ ಮಾಡ್ತಾನೆ. ಸಮಾಧಾನ ಮಾಡಿ ಅಲ್ಲಿಂದ ಭಗವಂತ ರಾಮ ಏನು ಮಾಡ್ತಾನೆ ಅಂದರೆ ತಾಯಿಗೆ 3 ಪ್ರದಕ್ಷಿಣೆ ಬರ್ತಾನಂತೆ. ತಾಯಿಗೆ 3 ಪ್ರದಕ್ಷಿಣೆ ಬಂದು ಆ ತಾಯಿ ಜೊತೆಗೆ ಇರ್ತಕ್ಕಂತಹ ಸವತಿ ತಾಯಿ, ಇನ್ನೊಂದು ಯಾರು ಅಂದರೆ ಸುಮಿತ್ರ, ಆ ಸುಮಿತ್ರೆಗೂ ಕೂಡ ನಮಸ್ಕಾರ ಮಾಡ್ತಾನೆ 3 ಪ್ರದಕ್ಷಿಣೆ ಬಂದು. ಆಗ ಕೌಸಲ್ಯೆ ಸಾಸಿವೆಯಿಂದ ಕೂಡಿರ್ತಕ್ಕಂತಹ ವಸ್ತ್ರವನ್ನ ರಾಮನ ಕೈಗೆ ಕಟ್ಟಿ ಆ ರಾಮನಿಗೆ ಆಶೀರ್ವಾದ ಮಾಡ್ತಾಳಂತೆ. ಏನು ಅಂತಂದರೆ, ಹೇಗೆ ದಿತಿದೇವಿ ಅದಿತಿದೇವಿ ಹೇಗೆ ದೇವತೆಗಳನ್ನ ತಾನು ಆಶೀರ್ವಾದದಿಂದ ಚೆನ್ನಾಗಿರುವಂತ ಹೇಳಿ ಅನುಗ್ರಹ ಮಾಡಿದ್ದಳೋ, ಅದೇ ವಿಧವಾಗಿ ನಾನು ಕೂಡ ತಾಯಿಯಾಗಿರ್ತಕ್ಕಂತಹ ನಿನಗೆ ಆಶೀರ್ವಾದವನ್ನು ಮಾಡ್ತಾ ಇದ್ದೇನೆ. ಆದ್ದರಿಂದಾಗಿ ಕಾಡಿನಲ್ಲಿ ಉತ್ತಮವಾಗಿರ್ತಕ್ಕಂತಹ ಜೀವನವನ್ನು ಮಾಡ್ತಾ ಸಂತೋಷದಿಂದ ನೀನು ವನವಾಸವನ್ನು ಮುಗಿಸಿಕೊಂಡು ಬರುವಂಥವನಾಗು. ನೀನು ಬಂದೆ ಅಂತಂದರೆ ನಿನಗೋಸ್ಕರ ನಾನು ಕಾಯ್ತಾ ಇರ್ತೇನೆ ಅಂಥೇಳಿ ಕೌಸಲ್ಯೆ ತಾನು ಹೇಳಿದಾಗ ರಾಮ ಹೇಳ್ತಾನೆ, ತಾಯಿ ನಾನು ಇವತ್ತು ಕಾಡಿಗೆ ಹೋಗ್ತಾ ಇದ್ದೇನೆ, ಆದರೆ ಮುಂದೆ ಭರತ ಈ ಅಯೋಧ್ಯ ನಗರಕ್ಕೆ ಬರ್ತಾನೆ, ಅವನಿಗೆ ಪಟ್ಟಾಭಿಷಿಕ್ತನನ್ನಾಗಿ ಮಾಡ್ತಾರೆ. ಪಟ್ಟಾಭಿಷೇಕ ಮಾಡಿದ ನಂತರ ನನ್ನನ್ನು ಹೇಗೆ ನೋಡ್ಕೊಳ್ತಾ ಇದೆಯೋ ನೀನು ಭೂಮಿಯ ಮೇಲೆ, ನನ್ನ ಹಾಗೇನೆ ಭರತನನ್ನು ಕೂಡ ನೀನು ಕಾಣುವಂಥವಳಾಗು. ಯಾವುದೋ ಕೈಕೇಯಿ ಮಾಡಿರ್ತಕ್ಕಂತಹ ಅಪರಾಧದಿಂದ ಭರತನ ಮೇಲೆ ಯಾವತ್ತಿಗೂ ಕೂಡ ಸಿಟ್ಟಾಗಲಿಕ್ಕೆ ಹೋಗಬೇಡ. ಭರತನ ತಪ್ಪು ಇದರಲ್ಲಿ ಏನೂ ಕೂಡ ಇಲ್ಲ. ಆದ್ದರಿಂದಾಗಿ ಭರತನನ್ನ ನನ್ನ ಹಾಗೆ ಚೆನ್ನಾಗಿ ನೋಡಿಕೊಳ್ಳುವಂಥವಳಾಗು ಅಂತ ಕೇಳ್ಕೊಂಡಾಗ ಕೌಸಲ್ಯ ತಾನು ಹೇಳ್ತಾಳೆ, ನಿನ್ನ ಜೊತೆಗೆ ನಾನು ಕೂಡ ಕಾಡಿಗೆ ಬಂದ್ಬಿಡ್ತೇನೆ. ಲಕ್ಷ್ಮಣ ಹೇಗಿದ್ರು ಬರ್ತಾ ಇದ್ದಾನೆ, ಲಕ್ಷ್ಮಣನ ಜೊತೆಗೆ ನಾನು ಕೂಡ ನಿನ್ನ ಹಿಂಬಾಲಿಸ್ತಾ ಕಾಡಿಗೆ ಬರ್ತೇನೆ ಅಂತ ಹೇಳಿದಾಗ ರಾಮ ಹೇಳ್ತಾನೆ, ತಾಯಿ ಇನ್ನೂ ಕೂಡ ತಂದೆ ಜೀವಂತವಾಗಿದ್ದಾನೆ, ದಶರಥ ಜೀವಂತವಾಗಿದ್ದಾನೆ. ಪತ್ನಿಯಾಗಿರ್ತಕ್ಕಂಥವಳ ಕರ್ತವ್ಯ ಏನು ಅಂದರೆ ಜೀವಂತವಾಗಿರೋವಷ್ಟವರೆಗೂ ಕೂಡ ಪತಿ ಸೇವೆನೇ ಅವಳಿಗೆ ಉತ್ತಮವಾಗಿರ್ತಕ್ಕಂತಹ ಧರ್ಮಾಚರಣೆ. ಪತಿಯನ್ನು ಬಿಟ್ಟು ನೀನು ಕಾಡಿಗೆ ಬಂದರೆ ಅವನನ್ನು ನೋಡಿಕೊಳ್ಳೋರಾದರೂ ಯಾರಿದ್ದಾರೆ, ಅವನ ಯೋಗಕ್ಷೇಮವನ್ನಾದರೂ ನೋಡಿಕೊಳ್ಳೋರು ಯಾರಿದ್ದಾರೆ? ಅವನು ಖಂಡಿತವಾಗಿಯೂ ಕೂಡ ಕೈಕೇಯಿಯನ್ನ ಮುಂದೆ ಅವಲಂಬಿಸುವುದಿಲ್ಲ ಅನ್ನುವಂತಹ ಗ್ಯಾರಂಟಿ ರಾಮನಿಗೆ ಇತ್ತು. ಆದ್ದರಿಂದಾಗಿ ರಾಮ ಹೇಳ್ತಾನೆ, ಮುಂದೆ ದಶರಥ ವಯಸ್ಸಾಗಿದೆ, 9,500 ವರ್ಷ ವೃದ್ಧ ಆ ದಶರಥ. ಇಷ್ಟು ವೃದ್ಧನಾಗಿರ್ತಕ್ಕಂತಹ ದಶರಥನ ಯೋಗಕ್ಷೇಮಗಳನ್ನು ನೋಡ್ಕೊಳ್ಳೋದೇ ನಿನ್ನ ಕರ್ತವ್ಯ. ಅದನ್ನು ಬಿಟ್ಟು ನಿನ್ನ ಕರ್ತವ್ಯವನ್ನ ಉಲ್ಲಂಘಿಸಿ ಬಿಟ್ಟು ಕಾಡಿಗೆ ಬಂದರೆ ಅದು ನಿನ್ನ ಧರ್ಮಕ್ಕೆ ವಿರುದ್ಧವಾದಂತೆ ಆಗತ್ತೆ. ಆದ್ದರಿಂದ ಧರ್ಮವನ್ನು ಪರಿಪಾಲನೆ ಮಾಡಬೇಕು ಅಂದರೆ ಈ ಅಯೋಧ್ಯ ನಗರದಲ್ಲಿ ಇದ್ದು ಆ ದಶರಥನ ಸೇವೆ ಮಾಡು, ನಾನು ಮಾತ್ರ ಕಾಡಿಗೆ ಹೋಗ್ತೇನೆ ಅಂತ ಹೇಳಿದ ರಾಮ ಕೌಸಲ್ಯನ್ನು ಸಮಾಧಾನ ಮಾಡಿ ಇನ್ನಿಷ್ಟು ಉತ್ತಮವಾಗಿರ್ತಕ್ಕಂತಹ ನೀತಿಗಳನ್ನು ತಾನು ಹೇಳ್ತಾನೆ. ನೀತಿಗಳನ್ನು ಹೇಳಿ ಭಗವಂತ ರಾಮ ಲಕ್ಷ್ಮಣನಿಂದ ತಾನು ನಿರ್ಗಮಿಸ್ತಾನೆ. ಎಲ್ಲಿಗೆ ಬರ್ತಾನೆ? ರಾಮ ಲಕ್ಷ್ಮಣರಿಬ್ಬರೂ ಕೂಡ ರಥಾರೂಢರಾಗಿ ಸೀತೆಯ ಅರಮನೆಗೆ ತಾವು ಬರ್ತಾರೆ. ರಾಮದೇವರು ವಾಸ ಮಾಡುವಂತಹ ಅರಮನೆ, ಅಲ್ಲಿ ಸೀತಾದೇವಿ ತಾನು ಕೂತಿರ್ತಾಳೆ. ಆ ಸೀತಾದೇವಿ ಭಾರಿ ಉತ್ಸಾಹದಿಂದ ಸಂತೋಷದಿಂದ ಇರ್ತಾಳೆ. ಅವಳಿಗೆ ಇನ್ನೂ ಕೂಡ ವಿಷಯವೇ ಗೊತ್ತಿಲ್ಲ, ನನ್ನ ಗಂಡ ಕಾಡಿಗೆ ಹೋಗ್ತಾನೆ ಎನ್ನುವಂತಹ ವಿಷಯವೇ ಗೊತ್ತಿಲ್ಲ. ಅಂತಹ ಸೀತೆ ಉತ್ಸಾಹದಲ್ಲಿದ್ದಾಗ ರಾಮ ಲಕ್ಷ್ಮಣರು ಸೀತೆಯ ಹತ್ರ ತಾವು ಬರ್ತಾರಂತೆ. ಸೀತೆ ಹತ್ರ ಬಂದಾಗ
ಮಹೋತ್ಸವೋತ್ಸುಕಂ ಜನಂ ಪ್ರವಿಶ್ಯ ಸುಪರಂ ಪ್ರಭು ಅಂತಃಪುರಗತಾಂ ದೇವಿ ಊಚೆ ಕಿಂತೆ ಚಿಕೀರ್ಷಿತಂ. ಆ ಅಂತಃಪುರವನ್ನ ಪ್ರವೇಶ ಮಾಡಿದ ಕೂಡಲೇ ಸೀತಾದೇವಿ ಸಂತೋಷದಿಂದ ರಾಮನ ಮುಖವನ್ನು ನೋಡ್ತಾಳೆ. ರಾಮನ ಮುಖದಲ್ಲಿ ಯಾವುದೇ ವಿಧವಾದ ದುಃಖ ಇಲ್ಲ. ಅವನಿಗೆ ನಾಡು ಒಂದೇ ಕಾಡು ಒಂದೇ, ಆದ್ದರಿಂದ ರಾಮನ ಮುಖದಲ್ಲಿ ಯಾವುದೇ ವಿಧವಾದ ದುಃಖ ಇಲ್ಲ. ಆದರೆ ಲಕ್ಷ್ಮಣನ ಮುಖದಲ್ಲಿ ಮಾತ್ರ ಸಿಟ್ಟನ್ನು ಗಮನಿಸಿ ಸೀತೆಗೆ ಏನೋ ಅನಿಸತ್ತೆ, ಇದು ಏನೋ ತಪ್ಪಾಗಿದೆ ಇಲ್ಲಿ ಅಂತ ಹೇಳಿ ಭಾರಿ ಆಕ್ರೋಶದಿಂದ ಕುಳಿದ್ದಾನೆ ಲಕ್ಷ್ಮಣ. ಸೀತೆ ತಾನು ಮುಂದೆ ಬಂದಾಗ ಸೀತೆಗೆ ಭಗವಂತ ತಾನು ಹೇಳ್ತಾನೆ, ಇಲ್ಲಿವರೆಗೂ ಕೂಡ ಉತ್ಸಾಹ ಎನ್ನುವಂಥದ್ದು, ಮಹೋತ್ಸವ ಎನ್ನುವಂಥದ್ದು ನಡಿಲಿಕ್ಕೆ ಇತ್ತು. ಆದರೆ ತಾಯಿಯಾದ ಕೈಕೇಯಿಯ ಮಾತಿಗೆ ಅನುಗುಣವಾಗಿ ನಾನು ಕಾಡಿಗೆ ಹೊರಡಲಿಕ್ಕೆ ನಾನು ಸಿದ್ಧನಿದ್ದೇನೆ. ಆದ್ದರಿಂದ ನನಗೆ ಉತ್ತಮವಾಗಿರ್ತಕ್ಕಂತಹ ತಮ್ಮನಾದ ಲಕ್ಷ್ಮಣ ನನ್ನ ಸಹಾಯಕ್ಕಾಗಿ ತಾನೂ ಕೂಡ ಬರ್ತಾನೆ. ಆದ್ದರಿಂದ ನೀನು ಇಲ್ಲೇ ಅಯೋಧ್ಯ ನಗರದಲ್ಲಿ 14 ವರ್ಷಗಳ ತನಕ ಇಲ್ಲೇ ವಾಸ ಮಾಡುವಂಥವಳಾಗು, ನನ್ನ ಜೊತೆಗೆ ನೀನು ಕಾಡಿಗೆ ಬರುವಂತೆ ಇಲ್ಲ ಅಂಥೇಳಿ ರಾಮದೇವರು ಸೀತೆಗೆ ತಾನು ಮೊದಲಿಗೆ ತನ್ನಲ್ಲಿರ್ತಕ್ಕಂತಹ ವಿಷಯವನ್ನ ತಾನು ವ್ಯಕ್ತಪಡಿಸಿಕೊಳ್ತಾನೆ. ಆಗ ಸೀತೆ ಹೇಳ್ತಾಳೆ, ತ್ವಯಾ ಸಹ ವನಂ ಯಾಮಿ ದೇವಧೂತ್ಯಾಚತ ಜಾನಕಿ ಪುರ ಏವೇತ್ಯಶಾಂ ತ್ವಯಿ ತ್ವಯಚ್ಯುತೆ ಜಗತ್ಪತಿ. ಆಗ ಸೀತೆ ತಾನು ಹೇಳ್ತಾಳೆ, ಭಗವಂತ ರಾಮ, ತ್ವಯಾ ಸಹ ವನಂ ಯಾಮಿ, ನಿನ್ನ ಜೊತೆಗೆ ನಾನು ಕೂಡ ಕಾಡಿಗೆ ಬರುವಂಥವಳಾಗ್ತೇನೆ. ಆದ್ದರಿಂದ ನಾನು ನಿನ್ನನ್ನು ಬಿಟ್ಟಿರಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ನೀನು ಎಲ್ಲೆಲ್ಲಿ ಇರ್ತೀಯೋ ಅದೇ ನನಗೆ ಉತ್ತಮವಾಗಿರ್ತಕ್ಕಂತಹ ಆನಂದದಾಯಕವಾದದ್ದು. ನೀನು ಬಿಟ್ಟು ನನ್ನನ್ನು ಒಬ್ಬಳನ್ನೇ ಬಿಟ್ಟು ಕಾಡಿಗೆ ಹೋದೆ ಅಂತಂದರೆ ನೀನು ಕಾಡಿನಲ್ಲಿ ವಾಸ ಮಾಡಬಹುದು, ಆದರೆ ನನಗೆ ಅಯೋಧ್ಯ ನಗರವೇ ಕಾಡಿನಂತೆ ಅನಿಸತ್ತೆ. ಆದ್ದರಿಂದ ನೀನು ನನ್ನನ್ನು ಕಾಡಿಗೆ ಕರ್ಕೊಂಡು ಹೋದರೂ ಕೂಡ ಕಾಡಿನಲ್ಲಿ ಇರ್ತೇನೆ ಅನ್ನುವಂತಹ ಭಾವನೆ ನನ್ನಲ್ಲಿ ಬರೋದಿಲ್ಲ. ನಿನ್ನ ಜೊತೆಗೆ ಇದ್ದರೆ ಭಾರಿ ಸಂಪದ್ಭರಿತವಾದ ಒಂದು ಅರಮನೆಯಲ್ಲೇ ಇದ್ದ ಭಾವನೆ ನನ್ನಲ್ಲಿ ಮೂಡತ್ತೆ. ಆದ್ದರಿಂದಾಗಿ ನಾನು ನಿನ್ನ ಜೊತೆಗೆ ಬರ್ತೇನೆ, ಬಿಟ್ಟರೆ ಒಬ್ಬಂಟಿಗಳಾಗಿ ಅಯೋಧ್ಯೆಯಲ್ಲಿರಲಿಕ್ಕೆ ಸಾಧ್ಯ ಇಲ್ಲ. ಆಗ ರಾಮ ಹೇಳ್ತಾನೆ, ಸಮುದ್ರೇ ಸಹದದ್ಯಾಮಾಂ ಕೃಚ್ರೇಣ ಕಿಲ ಕೇಶವ ಸದಾಪ್ಯೇದಧಿಕಂ ರಾಮಃ ದೇವದೂತ್ಯೇವ ವಿಡಂಬನಂ. ಆಗ ರಾಮ ಹೇಳ್ತಾನೆ, ಸೀತೆ ಹಾಗೆ ನನ್ನ ಜೊತೆಗೆ ಹಠ ಮಾಡಿ ಕಾಡಿಗೆ ಬರುವಂಥವಳು ಆಗಬೇಡ. ಯಾಕೆ ಅಂದರೆ ಮಿಥಿಲಾ ಪಟ್ಟಣದಲ್ಲಿ ನಿನ್ನ ತಂದೆ ಆಗಿರ್ತಕ್ಕಂತಹ ಜನಕ ಮಹಾರಾಜ ನಿನ್ನನ್ನು ನಡೆಸುವಾಗ, ನಿನ್ನ ಪೋಷಣೆ ಮಾಡುವಾಗ ಒಂದು ಮುಳ್ಳು ಕೂಡ ನಿನ್ನ ಕಾಲಿಗೆ ಚುಚ್ಚದ ಹಾಗೆ ನಿನ್ನನ್ನು ಪೋಷಣೆ ಮಾಡ್ತಾ ಬಂದಿದ್ದಾನೆ. ಅಷ್ಟು ಮಾತ್ರ ಅಲ್ಲ, ನೀನು ಮದುವೆಯಾಗಿ ಬಂದ ನಂತರ ಅಯೋಧ್ಯ ನಗರದಲ್ಲಿಯೂ ಕೂಡ ಈ ಅಯೋಧ್ಯ ನಗರದ ಪ್ರಜೆಗಳಾಗ್ಬೋದು, ಅಯೋಧ್ಯ ನಗರದಲ್ಲಿ ನನ್ನ ತಂದೆ ತಾಯಂದಿರಾಗ್ಬೋದು, ನಿನಗೆ ಯಾವತ್ತಿಗೂ ಕೂಡ ಕಷ್ಟ ಏನು ಅನ್ನೋದೇ ಗೊತ್ತಿಲ್ಲದೆ ಬೆಳೆಸ್ತಾ ಬಂದಿದ್ದಾರೆ. ಆದ್ದರಿಂದ ಇದ್ದಕ್ಕಿದ್ದ ಹಾಗೆ ನೀನು ನನ್ನ ಜೊತೆಗೆ ಕಾಡಿಗೆ ಬಂದಿ ಅಂತಂದರೆ ಅಲ್ಲಿ ಯಾವ ಮುಳ್ಳಿರ್ತಾವೋ, ಯಾವ ಕಲ್ಲಿರ್ತಾವೋ, ಯಾವ ಪ್ರಾಣಿಯಿಂದ ನಿನ್ನ ಪ್ರಾಣಾಪಾಯ ಇದೆನೋ ನನಗೆ ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ನೀನು ಕಾಡಿಗೆ ಬರೋಕ್ಕಿಂತನೂ ಕೂಡ ನಾಡಿನಲ್ಲೇ ಸುಖವಾಗಿರೋದು ಉತ್ತಮ. ಯಾಕೆಂದರೆ ನಿನ್ನ ಶರೀರ ಅದನ್ನು ತಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆ ಕಾಡಿನಲ್ಲಿ ವಾಸ ಮಾಡುವಾಗ ಮಧ್ಯದಲ್ಲಿ ಹಸಿವೆ ಆಗತ್ತೆ, ನೀರಡಿಕೆ ಆಗತ್ತೆ, ಹುಲಿ ಪ್ರಾಣಿಗಳ ಭಯ ಎನ್ನುವಂಥದ್ದಿರತ್ತೆ, ಎಲ್ಲೆಲ್ಲಿ ಮುಳ್ಳಿರ್ತಾವೆ, ಎಲ್ಲೆಲ್ಲಿ ಬೆಂಕಿ ಇರುತ್ತೆ ಗೊತ್ತಿಲ್ಲ. ಇಷ್ಟೆಲ್ಲ ಕಷ್ಟವನ್ನು ಅನುಭವಿಸೋಕ್ಕಿಂತನೂ ಕೂಡ ನಿನಗೆ ಅನುಗುಣವಾದ ರಾಜ್ಯದಲ್ಲಿ ಸುಖವನ್ನೇ ಅನುಭವಿಸ್ತಾ ಇರೋದು ಉತ್ತಮ ಅಲ್ವಾ ಅಂಥೇಳಿ ರಾಮ ಕೇಳಿದಾಗ ಆ ಜಾನಕಿ ಸೀತೆ ತಾನು ಹೇಳ್ತಾಳಂತೆ, ರಾಮ, ನನ್ನನ್ನು ಹೀಗೆ ನಾನು ಅಯೋಧ್ಯ ನಗರದಲ್ಲಿ ಇದ್ದೆ ಅಂತಂದರೆ ನನ್ನನ್ನು ಎಲ್ಲ ಜನರು ಕೂಡ ಒಬ್ಬಂಟಿಗಳಂಗನೇ ನೋಡ್ತಾರೆ, ಬಿಟ್ಟರೆ ನನಗೆ ಮಾನ್ಯತೆ, ಒಂದು ಉತ್ತಮವಾಗಿರ್ತಕ್ಕಂತಹ ಸ್ಥಾನ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಯಾವತ್ತಿಗೂ ಕೂಡ ಹೆಂಡತಿ ಗಂಡನ ಜೊತೆಗೆ ಇದ್ದಾಗ ಮಾತ್ರ ಅವಳಿಗೆ ಉತ್ತಮವಾಗಿರ್ತಕ್ಕಂತಹ ಸ್ಥಾನಮಾನಗಳು. ಒಬ್ಬಂಟಿಗಳಾಗಿದ್ಲು ಅಂತಂದರೆ ಅವಳಿಗೆ ಯಾವುದೇ ವಿಧವಾದ ಮರ್ಯಾದೆನೇ ಇರೋದಿಲ್ಲ. ಆದ್ದರಿಂದಾಗಿ ಅಯೋಧ್ಯ ನಗರದಲ್ಲಿ ನನಗೆ ಮರ್ಯಾದೆನೇ ಇರೋದಿಲ್ಲ. ನೀನೊಬ್ಬನ್ನೇ ಕಾಡಿಗೆ ನಾನು ಕಳಿಸಿದೆ ಅಂತಂದರೆ ಹೋಗಲಿ, ಅಯೋಧ್ಯ ನಗರವನ್ನು ಬಿಟ್ಟು ನಾನೇನಾದರೂ ಮಿಥಿಲಾ ಪಟ್ಟಣಕ್ಕೆ ತಂದೆ ಮನೆಗೆ 14 ವರ್ಷ ನಾನು ಹೋದೆ ಅಂತಂದರೆ ಅಲ್ಲಿ ನನ್ನ ತಂದೆ ಕೇಳ್ತಾನೆ, ನಾನು ಪುರುಷನಿಗೆ ಕೊಟ್ಟು ನಿನ್ನನ್ನು ವಿವಾಹ ಮಾಡಿದ್ದೀನೋ ಅಥವಾ ಸ್ತ್ರೀಗೆ ಕೊಟ್ಟು ವಿವಾಹ ಮಾಡಿದ್ದೀನೋ ಅಂತೇಳಿ ನನ್ನ ತಂದೆನೇ ನನ್ನನ್ನು ಪ್ರಶ್ನೆ ಮಾಡ್ತಾನೆ. ಯಾಕೆಂದರೆ ಒಬ್ಬ ಗಂಡಸಿಗೆ ನಾನು ಕೊಟ್ಟು ವಿವಾಹ ಮಾಡಿದ್ದೆ ಅಂತಂದರೆ ಅವನಿಗೆ ಎಷ್ಟೇ ಕಷ್ಟ ಬಂದರೂ ಕೂಡ ಹೆಂಡತಿಯನ್ನು ತಾನು ಬಿಡುವುದಿಲ್ಲ, ತನ್ನ ಜೊತೆಗೆ ತಾನು ಇಟ್ಕೊಳ್ತಾನೆ. ಆದ್ದರಿಂದ ಜನಕ ಮಹಾರಾಜನಿಗೆ ನಾನೇನು ಉತ್ತರ ಕೊಡಲಿ? ನನ್ನ ಮನೆಗೆ ಹೋದೆ ಅಂತಂದರೆ ಜನಕ ಮಹಾರಾಜನೇ ಕೇಳ್ತಾನೆ, ನಿನ್ನ ಗಂಡ ಹೆಣ್ಣೋ ಗಂಡೋ ಅಂತ ಕೇಳ್ತಾನೆ. ಆದ್ದರಿಂದ ಅಂತಹ ದುಸ್ಥಿತಿ ನನಗೆ ಬರೋದು ಬೇಕಾಗಿಲ್ಲ. ಆದ್ದರಿಂದ ಎಷ್ಟೇ ಕಷ್ಟ ಬಂದರೂ ಕೂಡ ನಿಮ್ಮಲ್ಲಿ ನಾನು ಅರ್ಧ ಪಾಲನ್ನು ನಾನು ವಹಿಸಿಕೊಂಡು ವನವಾಸಕ್ಕೆ ನಾನು ಬಂದೇ ಬರ್ತೇನೆ ಅಂತ ಹೇಳಿ ಆ ಜಾನಕಿ ಸೀತಾದೇವಿ ಆ ಪರಮಾತ್ಮನ ಮುಂದೆ, ರಾಮನ ಮುಂದೆ ಮಾತನಾಡುವಾಗ
ದೇವದೇವೋರ್ ವಿಡಂಬನಂ. ಇದೆಲ್ಲವೂ ಕೂಡ ಸೀತೆ ಮತ್ತೆ ರಾಮ ಇಬ್ಬರು ಕೂಡ ಮಾತನಾಡುವಿಕೆ ಅದು ವಿಡಂಬನ. ಯಾಕೆಂದ್ರೆ ಲಕ್ಷ್ಮೀದೇವಿ ರಾಮನನ್ನ ಬಿಟ್ಟಿರೋದಾದ್ರೂ ಹೇಗೆ ಸಾಧ್ಯ, ಅಥವಾ ರಾಮ ಲಕ್ಷ್ಮಿಯನ್ನು ಬಿಟ್ಟಿರೋದಾದ್ರೂ ಹೇಗೆ ಸಾಧ್ಯ? ಇಬ್ಬರಿಗೂ ಕೂಡ ಅನ್ಯೋನ್ಯವಾಗಿರ್ತಕ್ಕಂತಹ ದಾಂಪತ್ಯ. ಪರಮಾತ್ಮ ಕಾಡಿಗೆ ಹೋಗ್ಲಿ, ನಾಡಿನಲ್ಲೇ ಇರಲಿ, ಗುಹೆಯಲ್ಲೇ ಇರಲಿ, ಬೆಟ್ಟದ ಮೇಲೆ ಹೋಗಿ ಎಲ್ಲೇ ಹೋದರೂ ಕೂಡ ಲಕ್ಷ್ಮಿಯನ್ನು ಬಿಟ್ಟು ಯಾವತ್ತಿಗೂ ಕೂಡ ನಾನು ಇರೋದಿಲ್ಲ. ಆದರೂ ಕೂಡ ಇಬ್ಬರೂ ಕೂಡ ಇಷ್ಟು ಪರಸ್ಪರವಾಗಿ ಸಂವಾದ ಮಾಡ್ತಾ ಇದ್ದಾರೆ ಅಂದರೆ ಅದು ಭಗವಂತ ಮಾಡುವಂತಹ ಒಂದು ನಾಟಕ, ವಿಡಂಬನ ಅಷ್ಟೇ. ಬಿಟ್ರೇನೆ ರಾಮನಿಗೂ ಕೂಡ ಮನಸ್ಸಿನಲ್ಲಿ ಸೀತೆಯನ್ನು ಬಿಟ್ಟು ಹೋಗ್ಬೇಕಂತ ಹೇಳಿಲ್ವೇ ಇಲ್ಲ. ಆದ್ರಿಂದಾಗಿ ವಿಡಂಬನೆ ಮಾಡ್ತಾ ಇರುವಾಗ ಸೀತೆ ಇಷ್ಟೆಲ್ಲ ಹೇಳಿದಾಗ ಸೀತೆಗೂ ಕೂಡ ನೀನು ನನ್ನ ಜೊತೆಗೆ ಬರುವಂಥವಳಾಗು ಅಂತ ಹೇಳಿ ಆ ರಾಮ ಏನ್ ಮಾಡ್ತಾನೆ, ಅವಳಿಗೆ ಮಾತನ್ನು ಕೊಡ್ತಾನೆ. ಮಾತನ್ನು ಕೊಟ್ಟಾದ ನಂತರ ರಾಮ, ಲಕ್ಷ್ಮಣ ಮತ್ತೆ ಸೀತೆ ಮೂವರು ಕೂಡ ಕಾಡಿಗೆ ಹೋಗ್ಲಿಕ್ಕೆ ತಾವು ಸಿದ್ಧರಾಗ್ತಾರೆ. ಇಷ್ಟೆಲ್ಲ ದಶರಥ ಮಹಾರಾಜ ಅತ್ತ, ಕೌಸಲ್ಯ ಹತ್ತು, ಸುಮಿತ್ರೆ ಹತ್ತು, ಅದೇ ವಿಧವಾಗಿ ಲಕ್ಷ್ಮಣ ಸಿಟ್ಟಿನಿಂದ ಕ್ರೋಶದಿಂದ ಆವಿಷ್ಟನಾಗಿದ್ದಾರೆ. ಜಾನಕಿ ಆಗಿರ್ತಕ್ಕಂತಹ ಸೀತೆ ತಾನು ಕಾಡಿಗೆ ಹೋಗ್ಲಿಕ್ಕೆ ತಾನು ಸಿದ್ಧಳಾಗ್ತಾಳೆ. ಇಷ್ಟೆಲ್ಲರ ವಿಷಯವನ್ನ ನಾರಾಯಣ ಪಂಡಿತರು ಸಂಗ್ರಹ ಮಾಡ್ತಾ ಕೊನೆಗೆ ಇನ್ನೊಂದು ವಿಷಯವನ್ನ ತಾವು ತಿಳಿಸಿಕೊಡ್ತಾರೆ. ಏನು ಅಂದ್ರೆ ವನವಾಸ ವಿವಾದಂ ತಂ ರಾಜರಾಜ್ಞಃ ಪ್ರಶೃಣ್ವತಂ ಅಂತಃಪುರಜನ ಸರ್ವೇ ರುರೋಧ ವಿಷದೋ ವೃಷಂ. ಭಗವಂತ ರಾಮ ತಾನು ಅಂತಃಪುರದ ಹೊರಗಡೆ ತಾನು ಬರಲಿಕ್ಕೆ ತಾನು ಸಿದ್ಧನಾಗ್ತಾನೆ. ಸೀತೆ, ಲಕ್ಷ್ಮಣ, ರಾಮ ಮೂವರು ಕೂಡ ತಾವು ಕಾಡಿಗೆ ಹೋಗ್ಲಿಕ್ಕೆ ಸಿದ್ಧರಾಗ್ತಾರೆ. ತಾವು ಹುಟ್ಟಿರ್ತಕ್ಕಂತಹ ಬಟ್ಟೆಯ ಮೇಲೇನೆ ದಶರಥ ರಾಜನನ್ನ ಮತ್ತೊಮ್ಮೆ ಕೊನೆ ಬಾರಿ ನೋಡಿ ಅಲ್ಲಿಂದ ನಾವು ಕಾಡಿಗೆ ಹೋಗೋಣ ಅಂತ ಹೇಳಿ ಸಿದ್ಧರಾಗಿ ಅಂತಃಪುರದ ಹೊರಗೆ ಬರ್ತಾರೆ. ಅಂತಃಪುರ ಜನಂ ಸರ್ವಃ ವಿರೋಧ ವಿಷದೋ ವೃಷಂ. ಜೋರಾಗಿರ್ತಕ್ಕಂತಹ ರೋದನೆ ರಾಮನ ಕಿವಿಗೆ ಕೇಳಿಸ್ಲಿಕ್ಕೆ ಪ್ರಾರಂಭವಾಗತ್ತೆ. ಆಗ ಲಕ್ಷ್ಮಣನಿಗೆ ರಾಮ ಕೇಳ್ತಾನೆ, ಯಾರಿದು ಇಷ್ಟೆಲ್ಲ ಜೋರಾಗಿ ಉದುರ್ತಾ ಇದ್ದಾರಲ್ಲ, ಕಿರಿಸ್ತಾ ಇದ್ದಾರಲ್ಲ, ಯಾರಿಷ್ಟು ಅಳ್ತಾ ಇದ್ದಾರೆ ಅಂತ ಕೇಳಿದ್ದಕ್ಕೆ ಅಂತಃಪುರ ಜನಂ ಸರ್ವೇ ವಿರೋಧ ವಿಷದೋ ವೃಷಂ. ಇವರೆಲ್ಲರೂ ಕೂಡ ನಮ್ಮ ಅಯೋಧ್ಯ ನಗರದ ಪ್ರಜೆಗಳಪ್ಪ ರಾಮ. ನೀನು ಹೋಗುವಂತಹ ಕಾಡಿನ, ನೀನು ಮಾಡುವಂತಹ ವನವಾಸವನ್ನ ಅವರ ಕಿವಿಗೆ ಬಿದ್ದು ಇಷ್ಟೆಲ್ಲ ರೋದನೆ ಮಾಡ್ತಾ ಇದ್ದಾರೆ. ಯಾರಿಗೂ ಕೂಡ ನಿನ್ನನ್ನು ಕಾಡಿಗೆ ಕಳಿಸೋದು ಇಷ್ಟವೇ ಇಲ್ಲ. ಆದ್ರಿಂದ ನೀನು ಕಾಡಿಗೆ ಹೋಗ್ತಾ ಇದ್ದೆ ಅಂದ ಮಾತ್ರಕ್ಕೆ ಎಲ್ಲರೂ ಕೂಡ ಜೋರಾಗಿ ಅಳ್ಳಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಆದ್ರಿಂದ ಇವರ ಮುಖವನ್ನಾದರೂ ನೋಡಿ ನೀನು ವನವಾಸವನ್ನ ಪರಿತ್ಯಾಗ ಮಾಡುವಂತ ಹೇಳಿ ರಾಮನಿಗೆ ಲಕ್ಷ್ಮಣ ತಾನು ತಿಳಿಸಿಕೊಡ್ತಾನೆ. ಲಕ್ಷ್ಮಣಂ ಭಾಷ್ಪಪೂರ್ಣಾಕ್ಷಂ ಪಾರ್ಶ್ವಂ ಉಪಸ್ಥಿತಂ ಧ್ಯಾಯಂತಮಥ ಕರ್ತವ್ಯ ಭಗವಾನ್ಸ್ತಂ ಅಭಾಷತ. ಈ ರೀತಿಯಾಗಿ ಲಕ್ಷ್ಮಣನು ಕೂಡ ಕಣ್ಣೀರನ್ನ ಸುರಿಸ್ತಾ ಆ ಭಾಷಂತಂ ಭಗವಂತ ಈ ರೀತಿಯಾಗಿ ಮಾತನಾಡಿದಾಗ ವಿನಯಪೂರ್ವಕವಾಗಿ ಬಾಗಿಬಿಟ್ಟು ಲಕ್ಷ್ಮಣ ಆ ಪುರಜನರ ಅಂತಃಪುರ ಜನರ ಒಂದು ಮನಸ್ತತ್ವವನ್ನ ರಾಮನ ಮುಂದೆ ತಿಳಿಸಿಕೊಟ್ಟಾಗ ರಾಮ ತಾನು ಹೇಳ್ತಾನೆ, ಕೈಕೇಯ ನಿಯತೋ ರಾಜ ಮಾತರವನೋ ಮಾನಯೇತ ಭರತ ಶ್ರೀಮದಾನಂದಶ್ಚ ತಸ್ಮಾತ್ ಯೋಷತಾಂ ತ್ವಯ. ಆ ದಶರಥ ರಾಜ ಕೈಕೇಯಿಯ ವಶನಾಗಿದ್ದಾನೆ. ಆ ವಶನಾಗಿರ್ತಕ್ಕಂತಹ ದಶರಥ ಮಹಾರಾಜರ ಮಾತನ್ನ ಕೇಳೋದೇ ನಮ್ಮಿಬ್ಬರ ಕರ್ತವ್ಯವಾಗತ್ತೆ. ಆದ್ರಿಂದಾಗಿ ಆ ದಶರಥ ರಾಜನ ಮನಸ್ಸಿಗೆ ಯಾವುದೇ ವಿಧವಾದ ನೋವನ್ನು ಕೊಡದೆ ಯಾರು ಏನೇ ಅನ್ಕೊಂಡ್ರೂ ಕೂಡ ನಾನು ಪಿತೃವಾಕ್ಯ ಪರಿಪಾಲಕನಾಗಬೇಕು. ಆದ್ರಿಂದ ರಾಮ ಏನ್ ಮಾಡ್ತಾನೆ, ಲಕ್ಷ್ಮಣ ತಾನು ಎಷ್ಟೇ ಕಣ್ಣೀರನ್ನು ಸುರಿಸ್ತಾ ರಾಮ ಕಾಡಿಗೆ ಹೋಗ್ಬೇಡ ಅಂತ ಎಷ್ಟೇ ತಾನು ಹೇಳ್ಕೊಂಡ್ರು ಕೂಡ ರಾಮ ಲಕ್ಷ್ಮಣನ ಮಾತನ್ನ ಕೇಳದೆ ದಶರಥ ರಾಜನ ಸಂತೋಷಕ್ಕೋಸ್ಕರವಾಗಿ ರಾಮ ಏನ್ ಮಾಡ್ತಾನೆ, ಸೀತೆಯಿಂದ ಕೂಡಿಕೊಂಡು ಬಿಟ್ಟು ಲಕ್ಷ್ಮಣನಿಂದ ಕೂಡಿಕೊಂಡು ಬಿಟ್ಟು ಎಲ್ಲಿಗೆ ಬರ್ತಾನೆ, ದಶರಥ ರಾಜನ ಅರಮನೆಗೆ ತಾನು ಬರುವಂಥವನಾಗ್ತಾನೆ. ದಶರಥ ರಾಜನ ಅರಮನೆಗೆ ತಾನು ಬಂದಾಗ ಆ ಅರಮನೆಯಲ್ಲಿ ದೊಡ್ಡ ಸಭೆ. ಆ ಸಭೆಯಲ್ಲಿ ಎಲ್ಲಾ ವಿಧವಾಗಿರ್ತಕ್ಕಂತಹ ದೊಡ್ಡ ದೊಡ್ಡ ಹಿರಿಯರು ಕೂತಿದ್ದಾರೆ, ಸಾಮಂತ ರಾಜರು ಕೂತಿದ್ದಾರೆ, ಸೇನಾಧಿಪತಿಗಳು ಕೂತಿದ್ದಾರೆ, ವಸಿಷ್ಠರೇ ಮುಂತಾದ ದೊಡ್ಡ ದೊಡ್ಡ ಪುರೋಹಿತ ವರ್ಗರು, ಜ್ಞಾನಿಗಳೆಲ್ಲರೂ ಕೂಡ ಕೂತಿದ್ದಾರೆ. ಅನಂತರ ಪುರಜನರೆಲ್ಲರೂ ಕೂಡ ನಿಂತಿದ್ದಾರೆ. ಅಂತಹ ದುಃಖಮಯವಾಗಿರ್ತಕ್ಕಂತಹ ಆ ಪ್ರಸಂಗದಲ್ಲಿ ರಾಮ, ಸೀತೆ, ಲಕ್ಷ್ಮಣರು ಈ ಮೂವರು ಕೂಡ ದಶರಥ ರಾಜನಿಗೆ ನಮಸ್ಕಾರ ಮಾಡಿ ಹೋಗೋಣ ಅಂತ ಹೇಳಿ ದಶರಥ ರಾಜನ ಸಭೆಗೆ ಅವರು ಮೂವರು ಕೂಡ ತಾವು ಬಂದಾಗ ಕೈಕೇಯಿಯು ಕೂಡ ಆ ದಶರಥ ರಾಜನ ಪಕ್ಕದಲ್ಲೇ ತಾನು ಕೂತಿರ್ತಾಳೆ. ಅವಳು ಬಿಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದ್ರೆ ಒಮ್ಮೆ ನಾನು ದಶರಥನನ್ನ ಬಿಟ್ಟೆ ಅಂತಂದ್ರೆ ನನ್ನ ಮಗನಿಗೆ ಸ್ಥಾನಮಾನಗಳೇ ಇರುವುದಿಲ್ಲ ಅನ್ನುವಂತಹ ಕಾತರದಿಂದ ದಶರಥ ರಾಜನನ್ನ ಬಿಡ್ತಾನೇ ಇಲ್ಲ ಆ ಕೈಕೇಯಿ. ಬಿಡದೇನೆ ತಾನು ಅಲ್ಲೇ ನಿಂತಾಗ ಮೂವರು ಕೂಡ ದಶರಥ ರಾಜನ ಅರಮನೆಗೆ ತಾವು ಬರ್ತಾರೆ. ಮುಂದೆ ಏನಾಯ್ತು ಅನ್ನುವಂತಹ ಪ್ರಸಂಗವನ್ನ ನಾಳೆ ನೋಡೋಣ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು.